ಇದೀಗ ಬಂದ ಸುದ್ದಿ, ಜೆ.ಪಿ. ಸುರೇಶ್ ಸರ್ ಇವರು ಕ್ಯಾಮ್ರಾಮನ್ ಪದವಿಯಿಂದ ತೆಗೆಯಲಾಗಿದೆ. ಕಾರಣ, ಅವರು ಸರಿಯಾಗಿ ಫೋಟೋ ತೆಗೆಯುವುದಿಲ್ಲ ಎಂದು ವರದಿ ನೀಡಿದ್ದಾರೆ. ವರದಿ ನೀಡಿರುವವರು ಮಂಜುನಾಥ್ ಎಂ.ಎನ್. ಇವರು ವರದಿ ನೀಡಿದ್ದಾರೆ. ಇದೀಗ ಬಂದ ಸುದ್ದಿ, ಚೇತನ್ ಸರ್ ಇವರು ಪ್ರಿನ್ಸಿಪಾಲ್ ಕಬಡ್ಡಿ ಆಟದಿಂದ ತೆಗೆದಿದ್ದಾರೆ. ಕಾರಣ, ಅವರು ತುಂಬಾ ಸಣ್ಣ ಇದ್ದಾರೆ ಎಂದು. ಈ ವರದಿ ನೀಡಿರುವವರು ನಮ್ಮ ಕಾಲೇಜಿನ ಶಿಕ್ಷಕಿಯಾದ ಸುನೀತಾ ಮಿಸ್ ಇವರು. ಇದೀಗ ಬಂದ ಸುದ್ದಿ, ಓಚಿಬೋರಯ್ಯ ಕಾಲೇಜಿನ ಪ್ರಿನ್ಸಿಪಾಲರು ಮಧು ಸರ್ ಇವರು ಕ್ರಿಕೆಟ್ ಆಟದಿಂದ ತೆಗೆಯಲಾಗಿದೆ. ಕಾರಣ, ಇವರು ಯುವಕರ ಜೊತೆ ಕ್ರಿಕೆಟ್ ಆಡುವಾಗ ಕ್ಯಾಚ್ ಹಿಡಿದಿಲ್ಲ ಎಂದು ಯುವಕರೆಲ್ಲ ಸೇರಿ ಅವರನ್ನು ಹೊರ ಇಟ್ಟಿದ್ದಾರೆ. ಈ ವರದಿಯನ್ನು ನೀಡಿರುವವರು ಫೈನಲ್ ಇಯರ್ BA ಹುಡುಗ ಮಾರುತಿ ಎಂಬುವರು. ಇದೀಗ ಬಂದ ಸುದ್ದಿ, ಕನ್ನಡ ಮಂಜುನಾಥ್ ಸರ್ ಇವರು ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮದಲ್ಲಿ ಅತಿಥಿಗಳು ಭಾಷಣ ಮಾಡುವಾಗ ನಿದ್ದೆ ಮಾಡುವುದನ್ನು ಈ ವರದಿಯನ್ನು ನೀಡಿರುವವರು ಫೈನಲ್ ಇಯರ್ BA ಸುದೀಪ್ ಅಣ್ಣನವರು. ಇದೀಗ ಬಂದ ಸುದ್ದಿ, ವಾಣಿಜ್ಯ ವಿಭಾಗದ ಮಂಜುನಾಥ್ ಸರ್ ಇವರು ಕಾಮರ್ಸ್ ತರಗತಿಯಲ್ಲಿ ದೂರವಿಡಲಾಗಿದೆ. ಕಾರಣ, ಅವರು ಲೆಕ್ಕ ಸರಿಯಾಗಿ ಮಾಡಿರುವುದಿಲ್ಲ ಎಂದು ಹೇಳಿದ್ದಾರೆ. ಈ ಸಂದೇಶ ನೀಡಿದವರು ರವಿಕುಮಾರ್ ಅಣ್ಣನವರು. ಇದೀಗ ಬಂದ ಸುದ್ದಿ, ಸುನೀತಾ ಮಿಸ್, ಸುಮಲತಾ ಮಿಸ್, ಸವಿತಾ ಮಿಸ್ ಇವರನ್ನು ಪಾಠ ಮಾಡಬಾರದೆಂದು ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ವರದಿ ನೀಡಿದ್ದಾರೆ. ಕಾರಣ, ಅವರು ಪಾಠ ಮಾಡುವಾಗ ಎಲ್ಲ ಹುಡುಗರು ಅವರನ್ನೇ ನೋಡುತ್ತಾರೆಂದು. ಈ ವರದಿಯನ್ನು ಡಾಕ್ಟರ್ ಜೆ.ಪಿ. ಸುರೇಶ್ ಸರ್ ಆದ ಲೈಬ್ರರಿ ಶಿಕ್ಷಕರು ಹೇಳಿದ್ದಾರೆ. ಬಲ್ಲವರೇ ಬಲ ಮೂಲಗಳಿಂದ ತಿಳಿದು ಬಂದಿದ್ದು ಸುದ್ದಿ. ಹೊಯ್ರಂದರ ಜಗಳೂರು ಪಟ್ಟಣದ ಓಚಿಬೋರಯ್ಯ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರು ರಮೇಶ್ ಸರ್ ತಮ್ಮ ಹೆಚ್ಚಿನ ಸಮಯವನ್ನು ಕಾಲೇಜಿನಲ್ಲೇ ಕಳೆಯುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಕಾರಣಕ್ಕಾಗಿ ಶೋಧನೆ ನಡೆಸಿದಾಗ ಇತ್ತೀಚೆಗೆ ಅವರ ಮದುವೆಯಾಗಿದೆ ಎಂದು ಬೆಳಕಿಗೆ ಬಂದಿದೆ. ಜಗಳೂರಿನ ತಾಲೂಕಿನ ಎಲ್ಲ PUC ಮುಗಿದ ಮೇಲೆ ವಿದ್ಯಾರ್ಥಿಗಳೆಲ್ಲ ಅರ್ಥಶಾಸ್ತ್ರದ ವಿಭಾಗಕ್ಕೆ ತಮ್ಮ ಪದವಿಯನ್ನು ಪಡೆಯಬೇಕೆಂದು ಓಚಿಬೋರಯ್ಯ ಕಾಲೇಜಿನ ಧಾವಿಸುತ್ತಿದ್ದರಾದ. ಇದಕ್ಕೆ ಕಾರಣ, ಗುಂಪ ಸಾಧಾರಣ ಮೈಕಟ್ಟು ಹೊಂದಿರುವ ಶಶಿಕುಮಾರ್ ಇದಕ್ಕೆ ಕಾರಣ ಎಂದು ತಿಳಿದು ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ, ಯುವ ಉಪನ್ಯಾಸಕರಾಗಿರುವ ತಿಪ್ಪೇಸ್ವಾಮಿ ಸರ್ ತರಗತಿಯನ್ನು ತೆಗೆದುಕೊಳ್ಳುವಾಗ ಅಕ್ಕಪಕ್ಕದ ಕೊಠಡಿಯಲ್ಲಿರುವ ವಿದ್ಯಾರ್ಥಿಗಳು ಆಯ್ದುಕೊಳ್ಳಬೇಕೆಂದು ಮಾನ್ಯ ವಿದ್ಯಾರ್ಥಿಗಳ ಅಂತರ ಸಭೆಯನ್ನು